ಸರ್ಕಾರಿ ನೌಕರರ ದಶಕದ ಕಾಯುವಿಕೆಗೆ ತೆರೆ ಬೀಳುವ ಸಮಯ ಹತ್ತಿರವಾಗ್ತಿದೆ. 2025ರ ಅಂತ್ಯಕ್ಕೆ 7ನೇ ವೇತನ ಆಯೋಗ ಮುಗಿಯಲಿದ್ದು 8ನೇ ವೇತನ ಆಯೋಗ ರಚನೆಗೆ ಕೇಂದ್ರ ಸಚಿವ ಸಂಪುಟ ಅಸ್ತು ಎಂದಿದೆ. ಇದರಿಂದ ಮೂಲ ವೇತನದಲ್ಲಿ ಭಾರಿ ಏರಿಕೆಯಾಗಲಿದ್ದು ನೌಕರರ ಕೈಗೆ ಸಿಗುವ ಸಂಬಳವು ಗಮನಾರ್ಹವಾಗಿ ಹೆಚ್ಚಾಗುವ ನಿರೀಕ್ಷೆ ಇದೆ. ಹೌದು, ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಈಗ ಖುಷಿಯ ಸುದ್ದಿ. ಹಳೆಯ 7ನೇ ವೇತನ ಆಯೋಗದ ಅವಧಿ ಮುಗಿಯಲು ಇನ್ನು ಕೆಲವೇ ದಿನಗಳು ಬಾಕಿ ಇವೆ. ನಿಮ್ಮ ಮುಂದಿನ ಸಂಬಳದ ಸ್ಲಿಪ್ ಹೇಗಿರಲಿದೆ ಎಂಬುದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ನಿಯಮಗಳ ಪ್ರಕಾರ ಪ್ರತಿ 10 ವರ್ಷಕ್ಕೊಮ್ಮೆ ವೇತನ ಆಯೋಗದ ಪರಿಷ್ಕರಣೆಯಾಗುತ್ತೆ. ಪ್ರಸ್ತುತ ಚಾಲ್ತಿಯಲ್ಲಿರುವ 7ನೇ ವೇತನದ ಆಯೋಗವು ಡಿಸೆಂಬರ್ 31, 2025ಕ್ಕೆ ಕೊನೆಗೊಳ್ಳಲಿದೆ. ಅಕ್ಟೋಬರ್ 2025ರಲ್ಲಿಯೇ ಕೇಂದ್ರ ಸರ್ಕಾರವು 8ನೇ ವೇತನ ಆಯೋಗದ ಉಲ್ಲೇಖಿತ ನಿಯಮಗಳನ್ನು ಅನುಮೋದಿಸಿದೆ. ಅಂದ್ರೆ ಹೊಸ ವರ್ಷದ ಮೊದಲ ದಿನದಿಂದಲೇ ಹೊಸ ವೇತನ ರಚನೆಯ ಲೆಕ್ಕಾಚಾರ ಶುರುವಾಗಲಿದೆ. ಹಾಗಿದ್ರೆ ನಿಮ್ಮ ಸಂಬಳ ಎಷ್ಟಾಗಬಹುದು ಅನ್ನೋದಂದ್ರೆ, ಹಿಂದಿನ ಆಯೋಗಗಳನ್ನ ಗಮನಿಸಿದ್ರೆ 6ನೇ ವೇತನ ಆಯೋಗದಲ್ಲಿ 40% ಮತ್ತು 7ನೇ ವೇತನ ಆಯೋಗದಲ್ಲಿ 23ರಿಂದ 25% ಏರಿಕೆಯಾಗಿತ್ತು. ಈಗಿನ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿದ್ರೆ 8ನೇ ವೇತನ ಆಯೋಗದಲ್ಲಿ 20ರಿಂದ 35% ವೇತನ ಹೆಚ್ಚಳವಾಗುವ ಸಾಧ್ಯತೆ. ಸದ್ಯ ಕೇಂದ್ರ ಸರ್ಕಾರಿ ಉದ್ಯೋಗಿ ಕನಿಷ್ಠ ಮೂಲ ವೇತನ 18,000 ರೂಪಾಯಿ ಇದೆ. 8ನೇ ವೇತನ ಆಯೋಗ ಜಾರಿಗೆ ಬಂದಲ್ಲಿ ಫಿಟ್ಮೆಂಟ್ ಅಂಶ ಶ್ರೇಣಿ ಆಧಾರದ ಮೇಲೆ ಹೊಸ ಕನಿಷ್ಠ ಮೂಲ ವೇತನ 41,000 ಆಗಲಿದೆ. ಆಯೋಗವು ಜನವರಿ 2026ರಿಂದ ಜಾರಿಗೆ ಬಂದರೂ ಕ್ಯಾಬಿನೆಟ್ ಅನುಮೋದನೆ ಮತ್ತು ನೈಜ ಹಣ ಪಾವತಿಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು. ಅರಿಯರ್ಸ್ ರೂಪದಲ್ಲಿ 2026-27ರ ಆರ್ಥಿಕ ವರ್ಷದಲ್ಲಿ ಕೈಗೆ ಸಿಗುವ ಸಾಧ್ಯತೆ ಇದೆ. ಹಾಗೆ ವೇತನ ಹೆಚ್ಚಳವಾಗುವಾಗ ಸಾಮಾನ್ಯವಾಗಿ ತೆರಿಗೆಯ ಹೊರೆಯೂ ಹೆಚ್ಚಾಗುತ್ತದೆ. ಆದ್ರಿಂದ ನಿಮ್ಮ ಹೂಡಿಕೆಗಳನ್ನ ಈಗಿನಿಂದಲೇ ಯೋಜಿಸಿ. ಸಂಬಳದ ಜೊತೆಗೆ ಬಾಕಿ ಹಣ ಒಟ್ಟಿಗೆ ಸಿಕ್ಕಾಗ ಅದು ದೊಡ್ಡ ಮೊತ್ತವಾಗಿರುತ್ತೆ. ಅದನ್ನ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಮರಿಬೇಡಿ.